ನನ್ನ ಕವನದ ಶೀರ್ಷಿಕೆ ತಾಯಿ ಮಗಳ ವಾತ್ಸಲ್ಯ. ನನ್ನ ಕವನದ ಶೀರ್ಷಿಕೆ ತಾಯಿ ಮಗಳ ವಾತ್ಸಲ್ಯ. ಒಂದೇ ಉಸಿರು ಎರಡು ಜೀವ ಬದುಕುತ್ತಿದ್ದವು ಹೇಗೋ ಪುಟ್ಟ ಗೂಡಿನಲ್ಲಿ. ಸುಖ ದುಃಖಗಳು ಜೊತೆಗೂಡಿ ಬಾಳು ಬೆಳಕಿನಲ್ಲಿ ತೇಲಾಡಿ ಕನಸು ಮನಸ್ಸುಗಳು ಹೊತ್ತುಕೊಂಡು ಬಾಳುತ್ತಿದ್ದರು ದಿನಗಳಲ್ಲಿ. ಮೇಲಿಂದ ಮೇಲೆ ಮದುವೆಯ ಸಂಭ್ರಮ, ತಾಯಿ ಮಗಳ ಚಿಂತೆ, ಮಗಳಿಗೆ ತಾಯಿಯ ಚಿಂತೆ, ಉಡುಗೆ ಒಡವೆಗಳ ಕೊರತೆ ಕಾಡುತ್ತಿತ್ತು. ಅಮ್ಮ, ನೀನೇಕೆ ಹುಟ್ಟ ಬಟ್ಟೆಯನ್ನು ಉಡುವೆ? ಮೊನ್ನೆ ಹಾಕಿದ ಸೀರೆ ಎಲ್ಲರೂ ನೋಡಿದ್ದಾರೆ, ಇಂದು ಬೇರೆ ಸೀರೆ ಹಾಕಿಕೊಳ್ಳಬಾರದೆ ಎಂದಳು. ಮೊನ್ನೆ ಬಂದವರೇ ಇಂದು ಬರುವರೆ, ಬೇರೆಯವರು ಬರಬಹುದಲ್ಲವೇ ಎಂದಳು. ಕೂಡಲೇ ಮಗಳಿಗೆ ಕೋಪ ಬಂತು. ಇದ್ದು ಇಲ್ಲದರ ಪ್ರಶ್ನೆ ಮಾಡುತ್ತಾ ಹೋದಳು. ನಾ ಹೇಳುವ ಮಾತು ತಾತ್ಸರ್ಯವೇ ಅಮ್ಮ ನಿನಗೆ ಎಂದಳು. ಮಗಳೇ, ನೀನೇಕೆ ನೊಂದುಕೊಂಡಿರುವೆ? ನಾ ಹಾಕುತ್ತಿರುವ ಬಟ್ಟೆ ನನ್ನ ಅಂಗಗಳ ಮುಚ್ಚಿಕೊಳ್ಳುವುದಕ್ಕೆ ಹೊರತು ಪರರ ನೋಟಕ್ಕೆ ಹೊಗಳಿಕೆಗೆ ಅಲ್ಲವೇ ಅಲ್ಲ. ಇದಲ್ಲದೆ ನಿನ್ನ ತಂದೆ ಈ ಸೀರೆ ತರುವಾಗ ಎಷ್ಟು ದಿನ ಎಷ್ಟು ಕಾಸು ಹೊಂದಿಸಿರಬಹುದು ನೀನೇ ಹೇಳು. ಇನ್ನು ಬಟ್ಟೆ ಬಣ್ಣ ಹೋಗಿಲ್ಲ, ಎಳೆಗಳು ಹರಿದು ಹಾಳಾಗಿಲ್ಲ, ಇದಕ್ಕೆ ಇನ್ನೂ ಜೀವ ಇದೆ. ಬಿಡಮ್ಮ, ಈ ಸೀರೆಯನ್ನೇ ಹಾಕಿಕೊಳ್ಳುವೆ ಎಂದಳು. ಕೇಳುತ್ತಲೇ ಮಗಳಿಗೆ ಕಣ್ಣಲ್ಲಿ ಕಂಬನಿ ಜಾರಿ ಬಂತು. ಅಮ್ಮನ ನೀತಿ ಪಾಠಕ್ಕೆ ಕರಗಿ ಹೋದಳು. ಜೀವನ ಅಮೂಲ್ಯ, ಕಳೆದುಕೊಳ್ಳಬಾರದು ಈ ದಿನ. ಆಜ್ಞೆ ಮಾಡಿದಳು ದಿನಗಳಿಗೆ. ಅಮ್ಮನ ಮಾತಿಗೆ ಅಮೃತ ಸಮ. ಅಮ್ಮನ ಮಾತು ಅಮೃತಕ್ಕೆ ಸಮ, ಸಲೀಸಾಗಿ ಬಿಡಲಾರೆ ಕೊನೆಯವರೆಗೆ ಎಂದಳು. ಧನ್ಯವಾದಗಳು.